ಐಶ್ವರ ಮತ್ತ ಮೇಲೆ ಕೆಳೆಯನ ಪಳಕಂತೆ ಏನು ಹೇ ರತಿ ಸುಕ್ಷ ಒಳಗೆ ನಿನ್ನಂತ ರೂಪತಿ ಯಾರಿಲ್ಲ ಐಶ್ವರ ಮತ್ತ ಮೇಲೆ ಕೆಳೆ ಎನ್ನ ಪಳಕಂತೆ ನೀನು ಹೋಗುವ ಪಯಣವೆಲ್ಲಿಗೆ? ನಾನು ಸುಂದರ. ನಾನು ನಿನ್ನ ಸತಿಯಲ್ಲವೇ? ಸುಂದರ ಅದಕ್ಕಾಗಿ ಬೇಕಾಗಿರುವುದು ಏನು ತಿಳಿಸುವುದಿಲ್ಲ. ಯಾತಕ್ಕೆ ತಿಳಿಸಬೇಕೆಂದು ಕೇಳುತ್ತಿರುವೆಯಾ? ಮುಂದೆ ಹೋದ ಕಾರ್ಯ ತಿಳಿಸಿದ್ರ ಎಂದಿಗೆ ಜೈವಾಲನ ಸುಂದರ. ಯಾರು ಹೇಳಿದರು? ಹಿರಿಯವರು ಹೇಳರು ಸುಂದರ ಎಂದರೆ ಹಿರಿಯರು ಹೇಳಿದರೆ ಇಲ್ಲೇ ಕುಂತಾರೆ. ಹಿರಿಯರು ಹೇಳರು ಸುಂದರ ಏನೆಂದು ಹೇಳಿರುವರು? ತಿಳಿಸಿ ಹೋದರ ಎಂದಿಗೆ ಜೈವಾಲನ ನಿನಗೆ ಮಾತ್ರ ಹೇಳಿವರು. ಅವರು ಹೊರಗೆ ಬಂದರು ಸಹ ಸತಿಗೆ ತಿಳಿಸೇ ಬಂದಿರುವರು. ಎಷ್ಟು ಮಾತ್ರಕ್ಕೆ ತಿಳಿಸಿ ಬಂದಿಲ್ಲ ಸುಂದರ. ಹೌದೇ ಕಾಂತ? ಹೇಳಲೆ ಅದೇ ತನ್ನ ಹೇಳ ಸುಂದರ. ಭೂಲೋಕದ ಮಹಾವೀರ ಭಾರತದ ದುರಧೀರ ಸುಂದರ ಪ್ರಿಯಕರ ತಿಳಿಸೋ ಪಯಣದ ವಿವರ ಯಾರೊಳು ನಿನ್ನಯ ಪಂತ ತಿಳಿಸೋ ಎನಗೆ ಪ್ರಿಯಕಾಂತ. ಯಾರೊಳು ನಿನ್ನಯ ಪಂತ ತಿಳಿಸೋ ಎನಗೆ ಪ್ರಿಯಕಾಂತ. ನಿನ್ನಯ ಪ್ರಿಯ ರಾಣಿಯ ಸಂತಯ ಪರಿಹರಿಸಯ ಎನ್ನಯ ಬಾರಿನ ಕಿರಿಯ ಅಹೋ ಕಾಂತ. ಅಹೇ ಕಾಂತೆ. ರತ್ನ ಖಚಿತವಾದ ರಥಕ್ಕೆ ಮುತ್ತಿನ ಕಳಸವನ್ನಿಟ್ಟು ಸುಂದರವಾದ ಅಶ್ವಗಳನ್ನು ಬಂಧಿಸಿ ಸತ್ಯಾಲಯನಿಗೆ ಯಾವ ವಿಚಾರವನ್ನು ತಿಳಿಸದೆ ಧನುರ್ಧಾರಿಯಾಗಿ ನೀನು ಹೋಗುವ ಪಯಣವೆಲ್ಲಿಗೆ ರನ್ನ ಬುದ್ಧಿ ಸಂಪನ್ನ. ಅಹೇ ನಹ ಮೋನತ ಮನೋಹರಿ ದಿನ ಮಾತಿನ ಪರ್ಯ ಹೆಣ್ಣ ಪಯಣ ಗೋಷ್ಠಿ ಸರಸನ ಮರ್ಯ ಸುಂದರ. ಸುಂದರ ನನಗೆ ರತ್ನ ದಾರ್ತಿನ ಬಳಿಗೆ ಸುಭಾರಿ ಕಳಿಸಿ ಸಂತೋಷದಿಂದ ಕಳಿದುಕೊಂಡ ನಾರ್ಯ ಹೆಣ್ಣ ಸೌಭಾಗ್ಯದ ಸೆರೆ. ಕಾಂತ. ಅಹೇ ಕಾಂತೆ. ತಿಳಿಸುವುದಿಲ್ಲವೆಂದು ಹೇಳುತ್ತಿರುವೆಯಾ? ಎಷ್ಟು ಮಾತ್ರಕ್ಕೆ ತಿಳಿಸಲು ಸುಂದರ. ರತ್ನದಾರತಿನ ಬೆಳಗ್ಗೆ ಕಳಿಸೆಂದು ಹೇಳುತ್ತಿರುವೆಯಾ? ಹೌದು ಕಾಂತೆ. ನಿನ್ನ ಕಾರ್ಯವ ತಿಳಿಸಿದ್ರಲ್ಲವೇ ನಾನು ನಿನಗೆ ರತ್ನದಾರತಿಯಿಂದ ಬೆಳಗುವುದು. ಆ ಕಾರ್ಯವು ಜಯಿಸಿ ಬಂದ ಮೇಲೆ ಸರ್ವತ ತಿಳಿಸಲು ಸುಂದರ. ಕಾಂತ. ಕಾಂತೆ. ಯಾವ ಕಾರ್ಯ ಜಯಿಸಿ ಬರುವೆ? ಆ ಕಾರ್ಯವಾದ ಗೋಷ್ಠಿ ನಿನಗೆ ತಕ್ಕಬೇಕು ಸುಂದರ. ನಾನು ನಿನ್ನ ದೇಹಕ್ಕೆ ಅರ್ಧ ಬಾಧ್ಯಳಲ್ಲವೇ ಅದಕ್ಕೆ ಬೇಕಾಗಿರುವುದು. ಇಲ್ಲ ಹೊಂದರ ಯಾರು ಸುಂದರ. ಕಾಂತ. ಕಾಂತೆ. ಕೈ ಹಿಡಿದ ಸಹಧರ್ಮಿಣಿ ಸುಖ ದುಃಖದ ಸಮವಾಗಿರಿ
ನರಹರಿ ನಾರಾಯಣ ರೆಡಿ ಮಾಡ್ರಪ್ಪ. ಪ್ರಾಣೇಶ್ವರ, ಅಹೇ ಪ್ರಾಣೇಶ್ವರ, ಕಾಂತ, ಕಾಂತೆ, ಎನಗೆ ರತ್ನದಾರ ತಿಂದು ಬೆಳಗ್ಗೆ ಕಳಿಸು ಎಂದು ಹೇಳ್ತಿರುವೆಯಲ್ಲ, ಹೌದು ಸುಂದರಿ. ನಿನ್ನ ಸಂಗತಿಯನ್ನು ತಿಳಿಸದೆ ಹೋದರೆ ನಾನು ಅದು ಯಾವ ರೀತಿಯಾಗಿ ನಿನಗೆ ರತ್ನದಾರ ತಿಂದು ಎತ್ತಬೇಕು? ಎಷ್ಟು ಮಾತ್ರಕ್ಕೆ ತಿಳಿಸಲ್ಲ ಸುಂದರಿ. ಕಾಂತ, ಕಾಂತೆ, ಆದ್ದರಿಂದ ನಿನ್ನ ಪಯಣದ ಸಂಗತಿಯನ್ನು ಎನ್ನ ಮುಂದೆ ತಿಳಿಸು ಪ್ರಿಯ. ನೀನು ಹೋಗುವ ವಿಷಯ ಆಹೇ ಕಾಂತೆ, ಎಷ್ಟು ಹೇಳಿದ್ರು ಬಿಡಲ್ಲ ಹಿಂಗಡದ ಮಾಡಿದ ಬಂತ. ಹೌದೌದು. ಎಲೈ ರತಿಯಮ್ಮ ಮಂಕ ಮತಿ ಯಾತ ಕಳಂತಾಟ ಮಾಡ್ತೇವ. ಎಲೈ ಎನ ಮೋದ ಸತಿ ಹೇಳಿದ ಕಳ ಹೋಗ ಪೈಲ ಏನದು? ಮಾಡಿದ ಬಂತ. ಹೌದೇ? ಹೌದು ಸುಂದರ. ಕಾಂತೆ, ಅಹೇ ಕಾಂತೆ, ಬಣ್ಣದ ಮಾತಿಗೆ ಬಗ್ಗ ಬಂದ್ರೆ ಸುಂದರ. ಆದ್ರೂ ಬಗ್ಗಿರುವೆ ಅಲ್ಲ. ಎಷ್ಟು ಮಾತ್ರಕ್ಕೆ ಬಗ್ಗಲ್ಲ ಸುಂದರ. ಅಮರವತಿ ಒಡೆಯಲಾದ ಸುರಪತಿಯನ್ನು ಯಾಕೆ ಮಿಡಿದಿದ್ಯಾ? ಹೇಳು ಸುಂದರ. ಸುಂದರ, ಹಾ ನರ ನಾರಾಯಣರ ಮಧ್ವರ ಗಂಧಮನ ಪರದಲ್ಲಿ ಗೋರ ತಪಸ್ಸು ಹೇಳ್ತೀರಂತ. ಹಾಜ ಪ್ರತ ತಪ್ಪನ ಭಂಗ ಗೈಲಕ್ಕೆ ನಾನು ದಿಟ್ಟ ತಂದ ನಾನು ಹೋಗ ಅಂತ ಸುಂದರ. ಗಂಧಮಾನ ಪರ್ವತಕ್ಕೆ ಹೋಗುವೆಯಾ? ಹೌದು ಕಾಂತೆ. ನರನಾರಾಯಣನ ತಪಸ್ಸನ್ನು ಭಂಗಗೊಳಿಸುವೆಯಾ? ಸಹಜವಾಗಿ ಗೆದ್ದು ಬರುವ ಸುಂದರ. ನಿನ್ನಿಂದಾಗುವುದೇ ಸುಂದರ. ಕಾಂತ, ಕಾಂತೆ, ನಿನ್ನಿಂದಾಗುವುದಿಲ್ಲ. ಯಾತಕ್ಕೆ ಆಗೋಲ್ಲ ಸುಂದರ? ಅವರು ವಿಷ್ಣು ಸಂಭೂತರು. ನಾನಿನ ಸಾಮಾನ್ಯ ಪುರುಷರ ಸುಂದರ. ನೀನು ಎಂತವನು? ಮಹಾಕೃಷ್ಣ ಅವತಾರವೇ ನನ್ನ ಸುಂದರ. ಹೌದೇ? ಪುತ್ರ ಸುಂದರ. ಯಾವ ಪುತ್ರ? ಸುಂದರ. ನಮ್ಮ ತಂದೆ. ನಿಮ್ಮ ತಂದೆ, ನಮ್ಮ ಮಾವ, ನಿಮ್ಮ ಮಾವ ಸುಂದರ. ಕಾಂತ, ಕಾಂತೆ, ಹೇಳಲೆ ಹಾಗೆ ಚಂದ ಹಾಗೆ ಸುಂದರ. ನಲ್ಲನೆ ಸವಿ ಮಾತೊಂದ ನುಡಿವಿನ ನಾನು ಹೇಳುವ ಮಾತನ್ನು ಕೇಳು ಹಿರಿಯನೇ. ಕಾಂತೆ, ಚಂದ ಹೇಳ ಸುಂದರ. ಅದು ಚಂದ ಹೇಳ ಸುಂದರ. ಕಾಂತೆ, ನಲ್ಲ ಚಂಗರ ಲಲಲ 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 ಓ ನಲ್ಲನೆ ಸವಿ ಮಾತೊಂದ ನುಡಿವಿನ ನಾನು ಹೇಳುವ ಮಾತನ್ನು ಕೇಳು ಹಿರಿಯನೇ. ಅಹೇ ಕಾಂತೆ, ಸತಿಯಾಳಾದ ಎನ್ನ ಮಾತನ್ನೇ ಧಿಕ್ಕಾರ ಮಾಡಿ ಹೋಗುವೆಯಾ? ಧಿಕ್ಕಾರ ಮಾಡಿ ಹೋಗಲು ಸುಂದರ. ಜಯವಾಗುವುದಿಲ್ಲ. ಯಾತಕ್ಕೆ ಜಯವಲ್ಲ ಸುಂದರ? ಧಿಕ್ಕಾರ ಮಾಡುವೆಯಲ್ಲ ಅದಕ್ಕೆ. ಯಾತಕ್ಕೆ ಜಯವಲ್ಲ ಸುಂದರ? ಪ್ರಾಣೇಶ್ವರ, ಅಹೇ ಪ್ರಾಣೇಶ್ವರ, ಸತಿಯ ಮಾತು ಮೀರಿ ನೀನು ಗುರಕೆಯಿಂದ ಹೋಗುವರೇನು?
ಮಹೇಶ್ವರ ಹೇ ಪ್ರಾಣೇಶ್ವರಿ ಕಾಂತ ಕಾಂತೆ ಎನ್ನ ಮಾತನ್ನು ಕೇಳು, ನಿನ್ನ ಹಠವನ್ನು ಬಿಡು. ಎಷ್ಟು ಮಾತ್ರಕ್ಕೆ ಕೇಳದ ಸುಂದರಿ ವಲ್ಲಭ, ಹೇ ವಲ್ಲಭೆ, ಆ ಬಂಡ ದೇವೇಂದ್ರ ಮಾತನ್ನು ಕಟ್ಟಿಕೊಂಡು ನರನಾರಾಯಣರೊಂದಿಗೆ ಪಂಥವನ್ನು ತೊಟ್ಟು ಸರ್ವತ ನೀನು ಹೋಗಬೇಡ ಕಾಂತ ಮತಿವಂತ. ಹೇ ಸವಿ ಮಾತಿನ ಹರಗಡೆ ಮಾಡಿದ್ರೆ ನನ್ನ ಹರಗಳೆ ರಾಜ ಬೆಷ್ಟನಾಗೋದು ನಿನಗೆ ಮನವಚ್ಚವಾಯ್ತ. ಹೌದೇ ಸುಂದರಿ ಪ್ರಿಯ, ಇಂಥ ವೀರಾದಿ ವೀರನ ಮನ್ಮತ್ತನ ಸ್ವಾರ್ಥ ಬರತ್ತೇಳ ನಾನು ಹೇಳದಿದ್ದರೆ ಜಗತ್ತ ಉತ್ಪತ್ತಿ ಆಗಬಲ್ಲದ, ನಿನ್ನಂತ ನಾರ್ಯರ ಕಾಮದಾನವು ಶಾಂತಿಯಾಗಬಲ್ಲದ. ಇಂಥ ವೀರಾದಿ ವೀರನ ಮನ್ಮತ್ತನ ಕಡೆಗಣಿಸ ಕಾಲಭಷ್ಟ ತಪ್ಪನಿರ್ತಾರ ನರನಾಣರ ಮಧುಮರ ಹೃದಯ ಶರೀರ ಶರೀರಕ್ಕೆ ಬರೆದ ನಾರ್ಯರ ಮೇಲೆ ಉಚ್ಚರಿತ ಮಾಡ್ತಿದ್ದಾಳೆ. ಮೊಳಲ ಹಲಲ ಜಗದುತ್ಪತ್ತಾನ ತಂಡ ಧೀರ ಪ್ರಚಂಡ ಜಗತ್ತಿನ ರಾಜ್ಯ ಶರಮನರ ಗಂಡ ವೀರ ಮಹಾಪ್ರಚಂಡ ಮನ್ಮಥನಂದ ನಮ್ಮ ರಾಮಹಿತ ವಾಚಕರಣ ಕಲಿಕರವಾಣ. ಸುಂದರಿ ಸುಂದರಿ ಪ್ರಿಯ ಕಾಂತ, ಹೇ ಕಾಂತೆ, ಒಂದೇ ಹಠವನ್ನು ಹಿಡಿಯಬೇಡ, ಹೋಗಬೇಡ, ಸೋತು ತಲೆ ತಗ್ಗಿಸ್ಕೊಂಡು ಹಿಂತಿರುಗಿ ಬರಬೇಡ. ಯಾತಕ್ಕೆ ಸುಂದರಿ? ಆಗ್ಲಿಲ್ಲ ಅವರು ವಿಷ್ಣು ಸಂಭೂತರೆಂದು ನಿನ್ನ ಎಷ್ಟು ಬೇಡಿಕೊಂಡರು ತಪಸ್ಸು ಮಾಡಿದ್ರೆ ಮಾತ್ರ ಬಿಡಲ್ಲ ಸುಂದರಿ. ಯಾರನ್ನ? ದೇವಂದ್ರ ಮಾತ್ರ. ಹೇ ಕಾಂತೆ, ಹೇಳಲೇ ಅದನ್ನು ಚೆನ್ನಾಗಿ ಹೇಳ ಸುಂದರ, ಚೆನ್ನಾಗಿ ಕೇಳುವಂತವನಾಗು ಪ್ರಿಯ. ಅದನ್ನು ಚೆನ್ನಾಗಿ ಹೇಳುವಂತ
ಯಾರಮ್ಮ ನಿಮ್ಮ ಯಜಮಾನ? ಗುರುಪಾದ ರೆಡ್ಡಿ ಅಣ್ಣವರು, ಹನುಮಂತ ರೆಡ್ಡಿ ಅಣ್ಣವರು ಸುಮಕ್ ಅವ್ರಿಗೆ 501 ರೂಪಾಯಿ ಮಾಡಿರ್ತಾರೆ. ಹನುಮಂತ ರೆಡ್ಡಿ ಅಣ್ಣ ಕೊಟ್ಟನಮ್ಮ. ಹಾಂ, ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಓನಮ್ಮ, ಇನ್ನು 7 ಧ್ಯಾನ ಮಾಡಿದ್ರೆ ಇವರೆಲ್ಲರೂ ಕುತ್ಕೊಂಡ್ರ ಬರೀ ಅವ್ರ ದಾನಿಗಳೇ ಇಲ್ಲಿರೋದ. ಹೇ ಕಾಂತೆ, ಎನ್ನ ಮಾತನ್ನು ಮೀರಿ ಹೋಗುವೆಯಾ? ಸಹಜ ಪೌರ ಸುಂದರ ಕಾಂತ, ಕಾಂತೆ, ನೀನು ಅವರೊಂದಿಗೆ ಪಂಥವನ್ನು ತೊಟ್ಟು ಹೋದರೆ ನಿನ್ನ ಸ್ಥಿತಿ ಹೇಗಾಗುವುದು ಗೊತ್ತೇ? ಅದು ಏನಾಗುವ ಸುಂದರ? ಪ್ರಿಯಾ, ಪ್ರಿಯ, ಹುತ್ತದೊಳಗಿರೋ ಹಾವನ್ನು ಬಡೆದೆಬ್ಬಿಸಿದಂತಾಗುವುದು. ಬಡದಂತೆ ಹೆಬ್ಬಿಸಿದ ನಾನು ಹೇಳಿ ಮಾಡ ಸುಂದರ. ಕಚ್ಚುವುದು ನೀನು ಸತ್ತು ಹೋಗುವೆ ಅಷ್ಟೇ. ಮಾತ್ರಕ್ಕೆ ಕಟ್ಟಲ್ಲ ಸುಂದರ. ಕಾಂತ, ಕಾಂತ, ಸುಡುವ ಕೆಂಡವನ್ನು ಉಡಿಯಲ್ಲಿ ಕಟ್ಟಿಕೊಂಡಂತೆ ಆಗುವುದು. ಕಟ್ಟಿಕೊಂಡ್ರೆ ನನ್ನ ಏನು ಸುಡಲ್ಲ ಸುಂದರ, ಸುಟ್ಟು ಹೋಗುವುದು. ಇಂಥ ವೀರಾದಿ ವೀರನ್ನು ಮನ್ಮಥನ ಸುಟ್ಟು ಹೋಗಲ್ಲ ಸುಂದರ. ಪ್ರಾಣೇಶ್ವರ, ಪ್ರಾಣೇಶ್ವರ, ಆದ್ದರಿಂದ ನಿನ್ನ ಹಠವನ್ನು ಬಿಡು, ಎನ್ನ ಮಾತಿಗೆ ಮನಗೊಡು, ಎನ್ನೊಂದಿಗೆ ಅರಮಂದಿರಕ್ಕೆ ಬಾ ಪ್ರಿಯ, ಮುಗಿಯುವುದು ನಿನಗೆ ಕೈಯ. ಬಳ್ಳಾರಿ ದುರ್ಗಣ್ಣ ಇವರು ಸುಮಕ್ ಅವ್ರಿಗೆ 201 ರೂಪಾಯಿ ಮಾಡಿರ್ತಾರೆ. ಬಳ್ಳಾರಿ ದುರ್ಗಣ್ಣಮ್ಮ ಅಲ್ಲೇ ಬಳ್ಳಾರಿಯಾಗ ಆಡಿದಿರಲ್ಲ. ಬಳ್ಳಾರಿ ದುರ್ಗಮ್ಮ, ದುರ್ಗಣ್ಣ, ಬಳ್ಳಾರಿ ದುರ್ಗಮ್ಮ ಕೂಡ ಕೊಡಂಗಾದ್ಲಮ್ಮ. ದುರ್ಗಣ್ಣನವರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ನಾರಾಯಣರು ರೆಡಿ ಆಗಿರ್ಬೇಕು. ಅವ್ರದೊಂದು ಮತ್ತೆ ಅವ್ರನ್ನ ಸರ್ವ ಬರ್ತೇವೆ ಮತ್ತೆ. ಹೇ ಜಗತ್ತಿನೊಳಗೆ ಸ್ತ್ರೀಯರಲ್ಲಿ ಶೇಟ ನೆನೆಸಿರತ್ಯ ಬಿಡು ನಿನ್ನ ನೀತ್ಯ ಎಲೆ ಮಂಕಮತಿಯ ಅರ್ಥವಾದ ನುಡಿಗಳು ನೋಡ್ತಾರೆ. ನಿನ್ನ ಹೊತ್ತಿಗೆನ್ನ ಕತ್ತರಿಸಿಬಿಡುವ ಲೇ ಬಡ ನುಡಿಯ ಬಾಲ. ನಾನು ಅವರ ಶರೀರಕ್ಕೆ ಸ್ಥಿರವಾಗಿ ನಲ್ಸುತ್ತಿದ್ದಾಳೆ, ಗಂಡುಗಲಿ ಆಗಿ ಬಾಳೋರ ಈ ಭೂಮಿಯಲ್ಲಿ. ನಾನು ನಲ್ಸುತ್ತಿದ್ದಾಳೆ ಚಂಡರಾಗಿ ಬಾಳೋರ ಹೇ ಗಂಡುಗಳಿಗೆ. ಲೇ ಬಷ್ಟಳ ಖಂಡಿತ ಬೈಕೊಳ್ಳೋ ನಿನ್ನ ಚಂಡ ಮಾತ್ರ ಬಿಡ. ಏ ಬಂಡವನಿಕ ಮೊಳೆ ಈ ಪುಂಡರಿ ಚಾಕನ ಕುಮಾರ ಈರು ಮನ್ಮಂತೆಲ್ಲದದ್ದಳ. ಈ ಲೋಕದಲ್ಲಿ ಹಿರಿಯರ ಕಾಮ ಬಾಯಾರಿ ದ್ಯಾಹೋ ಬಾಡ್ಯ. ಏ ಸುಂದರ, ಲೇ ಬಷ್ಟಳ ಸ್ಪಷ್ಟವಾಗಿ ಪೇಳುವನು ನಿನ್ನ ಕಟ್ಟ ಆಲೋಚನೆ ಬಟ್ಟ. ಇವನ್ನ ನನ್ನ ಮನೆ ವ್ಯಕ್ತಿ ಅಂತ ದಿಟ್ಟಪುರ ಪಟ್ಟಾದಾರ್ತಿ ಅಂತ ನಿನ್ನ ಬಂದ ಸಂಕಟವನ್ನು ಭಾರಿ ಮಾಡ್ಕ. ಸುಂದರ, ಎನ್ನ ಸಾಸಿಂದ ಹೋಗರೈತೆ ಮೊಬೈಲ್ ಹೆಣ್ಣು ಕೊಳ್ಳಿ ಹಾಕಿ ಸೋಯಿಸದ ಹೂನ ಮಾಲ. ಹೌದು ಕಾಂತ, ಯಾತಕ್ಕೆ ಗೊತ್ತಲ್ಲ ಸುಂದರ? ನಾನು ಎಷ್ಟು ವಿಧವಾಗಿ ಹೇಳಿದ್ರೆ ಒಂದೇ ಹಠವನ್ನು ಹಿಡಿದಿರುವೆಯಲ್ಲ. ಸಹಜ ಹಿಡಿದ ಸುಂದರ. ಕಾಂತ, ಕಾಂತ, ನಿನ್ನ ದೈವದಲ್ಲಿ ಹೇಗಿದೆಯೋ ಹಾಗೆ ಆಗಲೇ ಅದನ್ನು ತಪ್ಪಿಸಲು ನನ್ನಿಂದಲ್ಲ ಯಾರಿಂದಲೂ ಸಾಧ್ಯವಿಲ್ಲ. ಎಷ್ಟೇ ಆದರೂ ನೀನು ನನ್ನ ಪತಿ ದೇವನಲ್ಲವೇ? ಹೌದು ಕಾಂತೆ. ಪತಿಯ ಶ್ರೇಯಸ್ಸನ್ನು ಬಯಸುವುದು ಸತ್ಯ ಧರ್ಮವಿರುವುದು. ಅದಕ್ಕಾಗಿಯೇ ನಿನಗೆ ರತ್ನದಾರತೆಯನ್ನು ಬೆಳಗುವನ್ನು ಪೀಠವನ್ನು ಅಲಂಕರಿಸು. ನೀನು ಇಷ್ಟ ಅಂತ ಆಗಲ್ಲ ಕಾಂತೆ. ಕ್ಷೇಮವಾಗಲಿ ಕಾಂತ ನಿನಗೆ, ಹೋಗುದುರಕ್ಕೆ ಬೇಗನೆ, ಹೋಗುದುರಕ್ಕೆ ಬೇಗನೆ. ಏ ಗಂಡ ಇಂತ ಅಡಿಗೆ ಮನೆ ಸುದ್ದಿ ಎತ್ಕೊಂಬಿಟ್ರು ನೋಡಿ. ಎಲ್ಲರೂ ದೊಡ್ಡ ದೊಡ್ಡವ್ರು ಹೇಳ್ತಾರಪ್ಪ. ಎಲ್ಲ ಆಯಮ್ ಕಡೆ ಸಪೋರ್ಟ್ ಜಾಸ್ತಿ ಐತೆ ಅಮ್ಮ. ಹಾಂ ಅಮ್ಮ
ನಿನ್ನ ಕಾರ್ಯ ಜಯವಾಗ್ಲೆಂದು ಜಯದಾರತಿಯನ್ನು ಎತ್ತಿರುವೆನು. ಕ್ಷೇಮವಾಗಿ ಹೋಗಿ ಬಾಕ ಅಂತ ನೀನೇ ಮಹಾ ಬುದ್ಧಿವಂತ. ಹೋಗೋಣ ಸುಂದರಿ. ಬೋಳಿ ಬೆಳೆರಲೇ ಸಾರಥ್ಯ ಭೂಪತಿ ಎನ್ನ ತಚಾರತಿ ದೇವಿ ನಿನಗೆ ಸಂತೋಷದಿಂದ ಮಂಗಳತ್ತನ ಬೆಳಗದ ದ್ವಾರ ಮುಂಬಾದರತಂತ ನಿನ್ನ ಸಾಧಕ ಶೃಂಗಾರಮನ ಮಾಡಿಸ ಸಾರಥ್ಯ ಭೂಪತಿ ಮೇನಕೆರೆ ಒತ್ತಡಕ್ಕೆ ಚೂಟಿನ ರತನ ಬಡವಂತನಾಗ ಸಾರಥ್ಯ ಓಡಿಸಿ ನಿಮ್ಮೆಟ್ಟದಂತಾಗಲಿ ಭೂಪತಿ. ಆ ಕಡೆ ಬಂದೋಡ ಮೇನಕ್ ಮತ್ತೆ ಮೇನಕ ಮೇನಕೆಡೆ ಮೇನಕ ನೀ ಶುಭ ಆಗಲಿ. ಅಹೋ ಮನ್ಮಥ ಮಹಾರಾಜನೇ. ಅಹೋ ಮೇನಕ ದೇವೇಂದ್ರನ ಅಪ್ಪಣೆಯನ್ನು ಪಡೆದುಕೊಂಡು ಬಂದಿರುವೆವಲ್ಲವೇ? ಮುಂದಿನ ಕಾರ್ಯಕ್ಕೆ ಹೋಗೋಣ ನಡಿ. ಹೇ ಮನ ಮೋಹಿನಾದ ಮೇನಕ ಮನ್ಮಥ ಗಂಡ ಮನ ಪರತಕ್ಕೆ ಹೋಗುವುದಕ್ಕೆ ಅನುಗ್ರಹ ಭೂಚಾಳಾಗಿ ಪಟ್ಟ ಪುತ ನೊಟ್ಟು ನಟ ನೆತ್ತಳಗೆ ಸಕಲ ಸಂಬರಗಳನ್ನು ಸಿದ್ಧಪಡಿಸಿಕೊಂಡ್ರಿ ಹೇಗೆ? ಸಿದ್ಧವಾಗಿರುವೆ ದೇವ. ಒಂದು ಬಾರಿ ನಟನ ನಿನ್ನೆದೆ ತೋರ ಅನಂತರ ಹೋಗೋಣ ಬೆಂಬದರಿ ಹೆಣ ಮನೋಹರಿ. ನಿನ್ನ ನಟನೆಯನ್ನು ಎನ್ನ ಮುಂದೆ ತೋರು ಎಂದು ಹೇಳಿದೆಯಾ? ಹೌದು ಮೇನಕ. ತೋರಿಸಬೇಕೆ? ಸಹಜವಾಗಿ ತೋರಿಸುವ ಸುಂದರಿ. ಹೇಳುವೆನು ಕೇಳು. ಒಲವಿನ ಚೆಲುವ ಕಾಣಿಸುವ ಮನವ ಬಾಬಾರ ಬಳಿಬಾರ ಬಾಬಾರ ಬಳಿಬಾರ ಒಲಿದ ನಿನ್ನ ಬಿಡೆನು ಚಿನ್ನ ಇನ್ನು ಎಂದೆಂದಿಗೋ ಬಿಡೆನು ಎಂದೆಂದಿಗೋ ನಿನ್ನನೆಂದೆಂದಿಗೋ ಬಿಡೆನು ಎಂದೆಂದಿಗೋ ಒಲದಿನ ಚೆಲುವ ಕಾಣಿಸುವ ಮನವ ಬಾಬಾರ ಬಳಿಬಾರ ಬಾಬಾರ ಬಳಿಬಾರ ಬಳಿಬಾರ ಬಳಿಬಾರ.
ಅಬ್ಬಬ್ಬಬ್ಬ ಏನ್ ಡ್ಯಾನ್ಸ್ ಹೋಯಪ್ಪ ಗಿಮಿ 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 ತಿರಿ ಬೀಸಿ ಬಂಡಿ ಬಡ್ದಂಗ ಆಗ್ತದ. ನೋಡಪ್ಪ ಇನ್ನು ಆಡಂಗದ್ಯಾ? ಮನ್ಮತ ನೀರು ಕುಡಿವೆಯಾ? ಹೌದು ಮೇನಕ, ಕುಡಿ ಮತ್ತೆ. ಸಾಧ್ಯವೇ ಕುಡಿಬನ್ನು ಸುಂದರಿ. ನೀನು ಹೇಳಿದಂತೆ ಗಾನವನ್ನು ಆಡುವೆನು, ನರ್ತನವನ್ನು ಗೈದಿರುವೆನು. ಹೌದು ಸುಂದರಿ. ಈಗ ಮುಂದಿನ ಕಾರ್ಯಕ್ಕೆ ಹೋಗೋಣ ನಡೆ ರಾಜ ರವಿಕೋಟಿ ತೇಜ. ಬಲ ಬಲ ಸುರುನೆತ್ತಕೊಳ್ಳಿ ಸೇಟ ನೆನೆಸಿ ಮೇನಕ. ಒಂದನ್ನು ನರ್ತನ ಕಂಡು ಏನಿಗೆ ಮನ ಆನಂದ ಉಂಟಾಗೋದು. ಅಯ್ಯ ಪುಲ್ಲತ್ತಿನಾಳ ಎಂದ ನಮ್ಮ ಕಾರ್ಯಕ್ಕೆ ದಿಗ್ಗಳ ಖಂಡಿತ ನಾನು ನನ್ನ ಕುಸುಮಾತ್ತರಿಂದ ಅವರವರು ಸೆರೆ ಬೇಸುವೆ. ಇಲ್ಲಿ ನಾಟಿನಿಂದ ಮೂರಮ್ಮ ಪ್ರೇಮ ಪಾಸದ ಬಂದಿಸಿ ಚಂದ್ರಮಕ್ಕೆ ಕಣ್ಣ ಪಾಣಸಕ್ಕೆ ಗೋಳಿ ಬಡರಲ್ಲ ಸಾರಥ್ಯ ಎನ್ನ ತಡಬಾತಕ್ಕೆ ವಸಂತ ರಾಜ ನನ್ನ ಕರಿಯ ಚಂದ್ರನ ಬರೆಯೋಳ ಬೃಂದಾವಳ ಬೆಲೆ ತರವಂತರಾಗ ರಥ ದಾಳಿ ಎಂಬ ಕಂಪನಿಯ ಕಾರ್ಯಕರ್ತ ಆ ಹೇ ಮೇನಕ ನಿಮ್ಮ ಮಾದರಿದ್ದರು ಆ ಹೇ ಮೇನಕ ನೀನು ಹಿಂಬದಲ್ಲಿ ನಿಂತಿರು. ಜಾತಿಯ ಹಿರಿಯರೇ ಗನ್ನವನ ಪರತ್ ಕಾದಿಳಿರಿ. ಹಂಗಾಂಗಣನೆ ಬೆಗಿದಪ್ಪ ಮಂದ ಮಾತ್ರ ಚಂದಾಗಿ ಬೇಸುವ ಈ ತಂಗಾಳಿ ಸೋತುತ್ತಾ ನಿಮ್ಮ ಕಡೆಗಣ್ಣ ನೋಟದಿಂದ ನಾವು ಹೋಗ ಅದೆಲ್ಲ ಪಟವಾಟ ನಿಲ್ಲಿಸಿ ಕಾಮ ಸುಟ್ಟು ಕಾಮ ಬಟ್ಟರಾಗಿ ಮಾಡಿದೆ. ಬಳಿ ಬಳಿರಲ್ಲ ಈ ಸಾರಥ್ಯ ನರ ನಾರಾಯಣ ತಪಸ್ಸ ಭಂಗ ಪಡಿತ ಲೆಕ್ಕ ಗಂಡ ಗಲೆ ಗಂಡ ಬೇರ ಮಹೋಪರ್ತಂಡ ಮನ ಮತ ಮಾರದನು ಹೋಗನಿಂದ ಜಯವರ್ಧಂತರಾಗ ಸಾರಥ್ಯ ಓಡಿಸ ಜಯವರ್ಧನ. ಅಕ್ಷರ ಉಮಾಪತಿ ಇವರು ಸುಮಕ್ ಅವರಿಗೆ 201 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಉಮಾಪತಿ ಅಣ್ಣನವರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಆಹಾ, ದೇವೇಂದ್ರನ ಅಪ್ಪಣೆಯನ್ನು ಪಡೆದುಕೊಂಡು ಈ ಗಂಧಮಾನ ಪರ್ವತಕ್ಕೆ ನಾನು ಬಂದಿರುವೆನು. ಇಲ್ಲಿ ನರನಾರಾಯಣರು ತಪಸ್ಸಿಗೆ ಕುಳಿತಿರುವರು. ಓಂ ನಮಃ ಶಿವಾಯ ಎಂಬ ಶಬ್ದವೂ ಕೇಳಿಬರುತ್ತಿರುವುದು. ಕೇಳದಾದನೆ ಬರವದ ಶಿವ ಶಿವ ಎಂಬ ಶಬ್ದದಲ್ಲಿ ಬರವದಾದನೆ ದೈವರ ಹಸುರಿನ ಬಣಸಿರಿ ತಾಣದಲ್ಲಿ ಆದರೇನು ತಾಳೆ ನುಡಲು ಆದರೇನು ಸಹಿಸೆನು ಇನ್ನು ವಿರಹದ ತಾಪವ ತಲೆಗೆ ನಾನು ಕೇಳುವುದಾದನೆ ಬರವದ ಶಿವ ಶಿವ ಎಂಬ ಶಬ್ದದಲ್ಲಿ ದೇವೇಂದ್ರನ ಅಪ್ಪಣೆ ಪಡೆದು ಬಂದೆನಾ ಇವರ ತಪವ ಮಂದಗೊಳಿಸಲು ನಿಂತೆನಾ. ದೇವೇಂದ್ರನ ಅಪ್ಪಣೆ
ಶಿವ ಎಂಬ ಶಬ್ದದಲ್ಲಿ ಇಲ್ಲೇ ತಪಸ್ಸಿಗೆ ಕುಳಿತಿರುವವರು ನರನಾರಾಯಣರು. ಅವರ ಬಳಿ ನಾನು ಹೋಗುವೆನು, ಅವರನ್ನು ಎಚ್ಚರಗೊಳಿಸುವೆನು, ನಾನು ಬಂದ ಕಾರ್ಯವನ್ನು ನೆರವೇರಿಸಿಕೊಳ್ಳುವೆನು. ಅಹೋ ವೀರಾದಿ ವೀರರೇ, ಮಹಾಶೂರರೇ, ಹೇಳಿ ಹೇಳಿ ಮೆಲ್ಲನ ಮೇಲೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಬಲಿಬಲಿರಲೇ ತಮ್ಮನಾದ ನಾರಾಯಣ, ಬಹು ಕಾಲದಿಂದ ನಮ್ಮ ಮುಂಭಾಗದ ಅಲಿಗೆ ನಲಿತುರಲ್ಲ, ಇವಳ ನಮ್ಮ ತಪಾಸಿಗೆ ಪರವಳಕ್ಕೆ ಬಂದವರಾದ ಸಂತೋಷ ಬರತಾಳಾಗಿ ನಮ್ಮನ್ನ ಉತ್ತರಿಸಲು ಈ ತೆರೆಯುವುದು ಬಂದು ದೇವತೆ ಶ್ರೀಯಳು ಅಪ್ಸರಿಯೋ ನಾಗ ಕನ್ಯೆಯೋ ವರ ದೇವತೆಯೋ ಚತುರ್ಮುಖ ಬ್ರಹ್ಮನಾದ ಸತಿಯಾದ ಸರಸ್ವತಿಯ ವಿದ್ಯೆ ದೇವತೆಯೋ ಅಥವಾ ಇವಳ ದಾರ ಇರ್ಬೋದು. ನಮ್ಮ ಮೇಲೆ ಕರ್ಣ ಘಟಸಂತೋರಿ ಮೋಕ್ಷ ಕೊಡಲು ಬಂದ ಸೃಷ್ಟಿಕರ್ತನಾದ ಆದಿಶಕ್ತಿಯನ್ನು ಬಳಿರೇ ಅವಳ ದಾರಮ್ಮನ ಸ್ವಲ್ಪ ವಿವರಿಸಿ ನೋಡಿ ನಾರಾಯಣ ಹೋಗಿ ನಿರೀಕ್ಷಣ. ಅಹೋ ತಮ್ಮಯ್ಯ, ಈ ಸ್ತ್ರೀಯಳನ್ನು ನೋಡಿದರೆ ಏನೋ ಒಂದು ಮನ ಉದ್ದೇಶವಾಗಿ ಇಲ್ಲಿಗೆ ಬಂದಂತೆ ತೋರುತ್ತದೆ. ಇರಬಲ ತಮ್ಮಯ್ಯ, ಈ ಬಳ್ಳ ಕಡ ಗಂಡನ ಕುಟಿ ಕಟಾಕ್ಷವನ್ನು ನೋಡಿದರೆ ಕಾಮನಲ್ಲಿಗೆ ಮನಸೋತು ಮರ್ಯಾದೆ ಭ್ರಾಂತಳಾಗಿ ನಿಂತವಳಂತೆ ತೋರುತ್ತದೆ. ಅಹೋ ಅನುಜ, ಇವಳ ನೋಟವ ನೋಟವೇ ಬೇರೆ, ನಡಿಗೆಯೂ ಬೇರೆ, ಮಾತಿನ ರೀತಿಯೂ ಬೇರೆ. ಇವಳನ್ನು ನೋಡಿದರೆ ಏನೋ ಒಂದು ವಿಚಿತ್ರವಾಗಿ ತೋರುತ್ತದೆಯಲ್ಲ. ಅಹೋ ಅಗ್ರಜ, ಅಹೋ ಅನುಜ, ಇವಳ ಕಾಲಲ್ಲಿ ಗೆಜ್ಜೆಯಮ್ಮ ಕಟ್ಟಿಕೊಂಡು ತನ್ನತೈ ತನ್ನತೈ ಎಂದು ನಟನೆ ಮಾಡುತ್ತಿರುವಳಲ್ಲ. ಅಹೋ ಅನುಜ, ಇವಳೇನು ಯಕ್ಷರಕ್ಷ ಕನ್ನೆಯೋ ದೇವಲೋಕದಿಂದ ಧರೆಗಿಳದ ಬಂದ ರಂಬೆಯೋ? ಇವಳನ್ನು ಮಾತನಾಡಿಸಿ ವೃತ್ತಾಂತವ ತಿಳಿಯುವುದು ಅಣ್ಣ ರಾಜಾಗಿರಿಗಣ್ಣ. ಹೇ ನಾರಿ ರತ್ನವೇ, ನೀನು ದಾರು, ನಿನ್ನ ಹೆಸರು ಏನು? ಬಹು ಕಾಲದಿಂದ ನಮ್ಮ ಮುಂಭಾಗದ ನಲಿಯುತ್ತಾ ಸಂಚರಿಸುತ್ತ ಕಾರಣವೇನು? ಏ ಶ್ರೇಯ, ನಮ್ಮಿಂದ ನಿನಗೆ ಏನಾದ್ರೂ ಸಹಾಯ, ನಮ್ಮಿಂದ ಸಹಾಯ ಆಗಬೇಕೆಂದು ತಕ್ಷಣಕ್ಕೆ ಬೇಡ. ನಿನ್ನನ್ನ ಕೆಣಕಿರ ಮತಾಂತರ ನಡೆಮಿಡಿಯನ್ನು ಕಟ್ಟಿಸಿ ಈ ಸಲ ಮಾತ್ರದಲ್ಲಿ ನಿನ್ನಡಿಗೆ ಬಂಧಿಸುತ್ತಿರೋರು. ಏ ಶ್ರೇಯ, ನಿನ್ನ ಮನದ ಉದ್ದೇಶ ತಾವದಿರುವುದು ಒಂದು ಉಳಿದ ಚಂದದಿಂದ ಬಿತ್ತರಿಸು ಬಾಲಮಡಿ ಚಿನ್ನದ ಕಡೆ. ಅಹೋ ವೀರಾದಿ ವೀರರೇ, ಸ್ತ್ರೀಯಳೇ, ನನ್ನನ್ನೇ ದಾರು ಎಂದು ಕೇಳುತ್ತಿರುವೆ. ಮೊದಲು ನೀವು ದಾರ ಅದನ್ನು ಹೇಳಿರಿ. ಮಾಡಲಿಕ್ಕೆ ಬಂದ ತಪಸ್ಸು ಮಾಡಲಿಕ್ಕೆ ಬಂದಿರುವಿರಾ? ನಾನು ಯಾತಕ್ಕಾಗಿ ಬಂದಿರೋನೆಂದು ನಿಮಗೆ ಗೊತ್ತಿಲ್ಲವೇ? ಏ ಸ್ತ್ರೀಯಳೇ, ಮಾತನಾಡಬೇಡ ಮನುಷ್ಯ ಸುತ್ತು ಮಾತು ಹೋಗಲಾರ ನಿನ್ನ ರೂಪಕ್ಕೆ ನಾನು ಸೋತ. ಶಿವನ ದಾನ ಮಾಡದ ಇರಲಾರ ಒಂದು ಸಲವತ್ತು ದಾರಿ ಇಡೀ ನಿನ್ನ ಮಂದಿರಕ್ಕೆ ದಾರಿ. ನನ್ನ ರೂಪಕ್ಕೆ ಸೋತು ಹೋಗುವುದಿಲ್ಲವೆಂದು ಹೇಳಿದಿರಾ? ನನ್ನ ಕೂಗಿರಿ ನೀವು ಯಾವಾಗ ಎಚ್ಚರಗೊಂಡಿರುವಿರೋ ಆವಾಗಲೇ ಸೋತು ಹೋಗಿರುವಿರಿ. ನಾವು ಶಿವನ ತಪಸ್ಸು ಮಾಡೋದಕ್ಕೆ ಬಂದಿರ್ತೀವಿ. ಶಿವನ ತಪಸ್ಸನ್ನು ಮಾಡಲು ಬಂದಿರುವಿರಾ? ನಾನಿಲ್ಲಿಗೆ ಬಂದ ಕಾರ್ಯವನ್ನು ತಿಳಿಸಲೇ? ಹೇಳಿದರೆ ನೆರವೇರಿಸಿ ಕೊಡುವಿರಾ? ಏನ್ ಹೇಳಿದೆ? ನೆರವೇರಿಸಿಕೊಡುವ ಕಾರ್ಯವಾದರೆ ನೆರವೇರಿಸಿಕೊಡುವ ಸ್ತ್ರೀಯಳೇ. ಇಲ್ಲವಾದರೆ ನಿಮ್ಮಿಂದ ನೆರವೇರುವ ಕಾರ್ಯವೇ ಇದು. ಅದು ಎಂದಿಗೂ ಸಾಧ್ಯವಲ್ಲ ಸ್ತ್ರೀಯಳೇ. ಮೊದಲು ಏನೆಂದು ಕೇಳು. ಕೇಳುವ ಮೊದಲೇ ಸಾಧ್ಯವಿಲ್ಲವೆಂದು ಹೇಳ್ತಿರುವೆಯಾ? ಅದೇನು ವಿಸ್ತಾರ ಸ್ತ್ರೀಯಳೇ? ಹೇಳಲೇ. ಹಾಗಾದರೆ
ಚೆಲುವ ಒಂದು ಕೇಳ್ತೀನಿ ಇಲ್ಲ ಅಂದ್ರೆ ಕೊಡ್ತೀರಾ ನಿಮ್ಮ ಪ್ರೀತಿ ಮಾಡ್ತೀನಿ ಮನಸ್ಸು ಹೃದಯ ಕೊಡ್ತೀರಾ ಚೆಲುವ ಒಂದು ಕೇಳ್ತೀನಿ ಇಲ್ಲ ಅಂದ್ರೆ ಕೊಡ್ತೀರಾ ನಿಮ್ಮ ಪ್ರೀತಿ ಮಾಡ್ತೀನಿ ಮನಸ್ಸು ಹೃದಯ ಕೊಡ್ತೀರಾ ಮನಸ್ಸಿನ ಆಸೆ ಹೇಳಲೇನ ನಿಮ್ಮನ್ನು ನೋಡಲು ಬಂದೆ ನಿಮ್ಮನ್ನು ಕೇಳಲು ಬಂದೆ ನಾನು ನಿಮಗೆ ಜೋಡಿ ಅಲ್ಲವೇನೋ ಅರ್ಥವಾಯ್ತೆ ನಿನಗೆ ಅರ್ಥ ಮಾಡಿಕೊಳ್ಳಿ ಅರ್ಥ ಮಾಡ್ಕೊಂಡ್ರೆ ಅರ್ಥ ಮಾಡುವುದು ಅರ್ಥವಾಗಲ್ಲ ಮುಂದೆ ಕುಂತಿರೋರ್ಗೆ ಅರ್ಥ ಆಗೈತೆ ನಿಮಗೆ ಅರ್ಥ ಆಗಿಲ್ಲ ನಮಗೆ ಅರ್ಥ ಆಗಿಲ್ಲ ಚೆಲುವ ಬಂದು ಕೇಳ್ತೀನಿ ಇಲ್ಲ ಅಂದ್ರೆ ಕೊಡ್ತೀರಾ ನಿಮ್ಮ ಪ್ರೀತಿ ಮಾಡ್ತೀನಿ ನಿಮ್ಮ ಪ್ರೀತಿ ಪಡೆಯಲು ಕೇಳಿದು ಬಂದೇನಾ ಕೇಳೋ ಎನ್ನ ಪ್ರೀತಿ ಇದೆಯಾ ನಿಮ್ಮ ಬಿಟ್ಟು ಈಗ ನಾನು ಬಾಳಲಾರೆನಾ ನಿಮ್ಮ ಬಿಟ್ಟು ಈಗ ನಾನು ಹೋಗಲಾರೆ ಬಾ 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 ಸರ್ವತ ಬರೋದಿಲ್ಲ ಸರ್ ಹೇಳಿ ಬರೋವರೆಗೂ ನಾನು ಬರುವುದಿಲ್ಲ ನೀನ್ ಎಷ್ಟು ಪರಿಪರಿಂದ ಬೇಡಿಕೊಂಡವರು ನಾವು ಶಿವನ ತಪಸ್ಸು ಮಾಡೋದು ಬರೋದಲ್ಲ ಸರ್ ಹೇಳಿ ಎತ್ತಕೊಂಡು ನೀನ್ ಎತ್ತಕ್ಕೆ ಅಂದ್ರೆ ನಿನ್ ಕೈಲಿ ಆಗೋದಲ್ಲ ಸರ್ ಹೇಳಿ ಏನು ಹಾ ಮನಸ್ಸು ಮಧುರವಾಗಿರಬೇಕು ಮಾತು ಸುಮಧುರವಾಗಿರಬೇಕು ಮನದಲ್ಲಿ ಪ್ರೀತಿ ಮಾಡಬೇಕು ನಡೆಯುವ ದಾರಿ ನಡೆಯಬೇಕು ಅದರಂತೆ ನಿಮ್ಮಿಬ್ಬರ ಮನದಲ್ಲಿ ಪ್ರೀತಿಯು ಇರಬೇಕು ಹೌದು ಸ್ತ್ರೀ ಅದು ಬಿಟ್ಟು ನಡೆದರೆ ಸರಿಯಲ್ಲ ಅದು ಯಾತಕ್ಕೆ ಅಲ್ಲ ಅಹೋ ಪ್ರಿಯರೇ ನನ್ನನ್ನೇ ದಾರು ಎಂದು ಕೇಳುತ್ತಿರುವಿರಲ್ಲ ಮೊದಲು ನೀವು ದಾರು ನಿಮ್ಮ ಹೆಸರೇನು ಇಲ್ಲಿ ಕುಳಿತು ನೀವು ತಪಸ್ಸು ಮಾಡಲು ಕಾರಣವೇನು ಅದನ್ನು ಎನ್ನ ಮುಂದೆ ಚೆನ್ನಾಗಿ ತಿಳಿಸುವಂತವರಾಗಿ ವೀರಾದಿ ವೀರರೇ ಮಹಾಶೂರರೇ ನಾರೀಶ್ರಮಣಿ ಚಿತ್ರ ಮಾತಿನ ನಾವು ದಾರಂದರೆ ಯಾರು ಈ ಬಂಧಮಾನ ಪರ್ವತದಲ್ಲಿ ಘೋರ ತಪಸ್ಸನ್ನು ಕೈಯಲಿಕ್ಕೆ ಬಂದ ನಮ್ಮನ್ನು ಹಾಕಿದವರು ಓಹೋ ನರನಾರಾಯಣರೇ ಏನು ನೀನು ದಾರು ನಿನ್ನ ಹೆಸರೇನು ಇಲ್ಲಿಗೆ ಬಂದ ಕಾರಣವೇನು ಇರುವುದು ನಿನ್ನ ಮುಖವನ್ನು ನೋಡಿದರೆ ಯಾವುದೋ ಆಪತ್ಕಾಲ ಸಿಲುಕಿದಂತೆ ತೋರುತ್ತದೆ ನನಗೆ ಬಂದಿರುವುದು ಈಗ ದೊಡ್ಡ ಆಪತ್ತು ಹೌದು ಸರ್ ಹೇಳಿ ಬೇಕಾದರೆ ವರವನ್ನು ಬೇಡ ತಕ್ಷಣ ಅದು ಈಡೇರಿಸಿಕೊಡುವ ಆದರೆ ನಮ್ಮಲ್ಲಿ ನನ್ನ ಕೂಡಿ ಕಾಲವನ್ನು ಕಳೆಯಲು ಆಗುವುದಿಲ್ಲ ನಾರಿ ನನಗೆ ಬೇರೆ ಯಾವ ವರವೂ ಬೇಕಾಗಿಲ್ಲ ನಿಮ್ಮೊಂದಿಗೆ ಕೂಡಿ ಕಾಲ ಕಳೆಯುವ ವರವೇ ನನಗೆ ಬೇಕಾಗಿರುವುದು ಬಣ್ಣದ ಮಾತುವನ್ನಾದ ನಿನ್ನ ಬಳಿಗೆ ನಾವು ಬರುವುದೆಂದು ತಿಳಿದುಕೊಂಡಿಯಾ ಏಲೇ ರೀತಿ ನೀತಿಯ ಎಣ್ಣೆ ಕಾಮದ ಕಣ್ಣೆ ಯಾಕೆ ಕಾಮವೇ ನಿಮ್ಮಲ್ಲಿ ಇಲ್ಲವೇ ನೀನು ಕಾಮ ಮತೇರಿ ಎಣ್ಣೆ ನೀವೇನು ಹೇಳು ಮನಸ್ಸು ಮಾಡಿ ಬಂದಿರುವೇನು ಒಲಿದು ಬಂದ ಹೆಣ್ಣನ್ನು ಒಲ್ಲೆ ಎಂದು ಹೇಳಬೇಡಿರಿ ಸಹಜವಾಗಿಲ್ಲ ಇಲ್ಲ ಏನು ಇಲ್ಲ ನಿನ್ನನ್ನು ಕೂಡುದಿಲ್ಲ ನಾನು ಬಿಡುವುದಿಲ್ಲ ನೀನು ಬಿಡುವುದಿಲ್ಲ ನಾನು ಕೂಡುದಿಲ್ಲ ಪ್ರಿಯಾ ನರನಾರಾಯಣರೇ ನಿಮಗಾಗಿ ಸಿಂಧೂರ ಮಾಲೆಯನ್ನು ಒಂದೊಂದಾಗಿ ಬಿಡಿಸಿ ಕಟ್ಟಿ ತಂದಿರುವೆನು ಸಿಂಧೂರ ಮಾಲೆಯನ್ನು ಬಿಡಿಸಿ ಹಾಕಿಕೊಂಡ್ರೆ ನಿನ್ನ ಕೂಡುದಿಲ್ಲ ನೀನು ವಯ್ಯಾರಿ ನಾರಿಯ ಮಕ್ಕಳಕ್ಕೆ ಮಾರಿಯಾದ ಮದನಾರಿ ಎಲೆ ಬಡಿವರದ ಬಜಾರ ನಿನ್ನ ಸಣ್ಣ ಮಾತಿನಿಂದ ನಾವು ಕೇಳಬಲ್ಲರು ಎಲೆ ಮೂರ್ಖಳೆ ಬೊಲಿರೆ ನಿನ್ನ ಕಂಠವನ್ನು ಕರೆದು ಕಾಲ ಬರದಾದ ಮಡಿದಾದ
ದುರ್ಭಾವಿಷ ಬದಿಯನ್ನು ಕೊಡುವನು. ನೀನು ಬಜಾರಿ ಎಂದರೇನು, ಮೂರ್ಖಳೆಂದರೇನು, ನಿನ್ನ ಮೇಲೆ ನನಗೆ ಕೋಪ ಬರುವುದಿಲ್ಲ, ಪ್ರೀತಿ ಹುಟ್ಟುವುದು ಅಷ್ಟೇ. ಇನ್ನು ಹೆಚ್ಚಿಗೆ ಮಾತನಾಡಿದರೆ ನೀನು ಬಂದು ದಾರಿ ಹೊರಟೋದು ನಾರಿ ಮದನ ಕಟಾರೆ ಹೇಳಲೇ ಸಿಂಧು ಸಿಂಧೂರ ಮಲ್ಲಿಗೆ ತಂದೆ ಹೂಮಲೆ ಬಾಳಿಗೆ, ಸಿಂಧು ಸಿಂಧೂರ ಮಲ್ಲಿಗೆ ತಂದೆ ಹೂಮಲೆ ಬಾಳಿಗೆ, ತಾಳದಲ್ಲಿ ಪಾದಗೆಜ್ಜೆ ತಾಳ, ಹೃದಯ ತಾಳದಲ್ಲಿ ಒಂದಾದ ಪ್ರೇಮನಾದ, ಮಿಡಿಯಲ್ಲಿ ಮಧುರ ಬಲಭ ಶ್ರುತಿ. ತಾಳದಲ್ಲಿ ಒಂದಾದ ಪ್ರೇಮನಾದ, ಮಿಡಿಯಲ್ಲಿ ಸುಮಧುರ ಬಲಭ ಶ್ರುತಿ. ಸಿಂಧು ಸಿಂಧೂರ ಮಲ್ಲಿಗೆ ತಂದೆ ಹೂಮಲೆ ಬಾಳಿಗೆ, ಬಾಬಾ ಏನ್ ಜಾನಸ ಕಪಾಳ ಮರಳಾಡ್ದಂಗ ಆಗ್ತದ. ಬಾಬಾ ಏನ್ ಜಾನಸ ಕಪಾಳ ಮರಳಾಡ್ದಂಗ ಆಗ್ತದ. ನರನಾರಾಯಣರೇ, ನನ್ನನ್ನು ಧಾರೆ ಎಂದು ಕೇಳ್ತಿರ್ವೀರಲ್ಲ,
ಸುರಲೋಕದಲ್ಲಿ ನರ್ತನ ಮಾಡುವ ನರ್ತಕಿ ಎನ್ನ ಹೆಸರು ಮೇನಕಾ ಎಂದು ಕರೆಯುವರು. ಆದರೆ ಇಲ್ಲಿಗೆ ಯಾತಕ್ಕೆ ಬಂದೆ ಎಂದು ಕೇಳಿದರ ಹೌದು ಸ್ತ್ರೀ ನೀವು ಮರ್ತಿರುವಿರಿ, ನಾನೇ ನೆನಪು ಮಾಡಿ ಕೊಟ್ಟಿರುವೆ. ಏನು ಮಾತನಾಡಿದೆ? ಈ ವರದಲ್ಲಿ ಸಂಚರಿಸುವಾಗ ನಿಮ್ಮಿಬ್ಬರನ್ನು ಕಂಡೆನು. ನಿಮ್ಮಿಬ್ಬರ ರೂಪಕ್ಕೆ ಮನಸೋತು ನಾನು ನಿಮ್ಮಿಬ್ಬರ ಬಳಿಗೆ ಬಂದಿರುವೆನು. ಆದ್ದರಿಂದ ನೀವು ಈಗ ಎನ್ನ ಆಸೆಯನ್ನು ಪೂರೈಸಿರಿ. ವೀರಾದಿ ವೀರರೇ, ಮಹಾಶೂರರೇ. ಅಹೋ ಅನುಜ, ಜೀವನತೆಯ ಕೆಟ್ಟ ನುಡಿಗಳ ಬೇಳೆಯನ್ನು ಹೊಳ್ಳು ಬಿಟ್ಟು ಬರುವ ರೋಷಾಗ್ನಿಗೆ ಜೀವಳಮ್ಮ ಸುಟ್ಟ ಸೂರ್ಯಗೈದು ಬಸವನ್ನ ಮಾಡಿ ಬಿಡಲ. ಅದೇ ಪ್ರಕಾರ ಮಾಡಿಬಿಡ್ತಮ್ಮ. ಅಗ್ರಜ ಅಹೋ ಅನುಜ, ಖಡ್ಗದಿಂದ ಇವಳ ಕುತ್ತಿಗೆಯನ್ನು ಕತ್ತರಿಸಿ ಮೃತ್ಯು ದೇವತೆಗೆ ತುತ್ತು ಮಾಡಿ ಉಣಬಡಿಸುವೆ. ಇಲ್ಲ ಈ ನಾರೇ, ಈ ನರನಾರಣಂದರೆ ಆಕಾಶದೊಳಗೆ ಓದಿರದವ. ಹೌದೇ? ಆದರೆ ಹೆಣ್ಣಿನ ಮೇಲೆ ಆಕ್ರೋಶ ತೋರದೆ ಶಿರವು ಮರೆಗಡಿವ. ಈ ಲೋಕದೊಳಗೆ ನಮಗೆ ಆ ಕೀರ್ತಿಯು ಬರಬಾರದನ್ನು ಸುಮ್ಮನೆ ಬಿಟ್ಟರು ನಾರಿ. ಅರಮಂದಿರಕ್ಕೆ ದಾರಿಯನ್ನು ಹಿಡಿಯದೆ ಹೇಳಿದಿರಾ? ಹೌದು ಸ್ತ್ರೀ. ಬಂದಿರುವ ನಿಮ್ಮನ್ನು ಕಂಡು ನಾನು ಬಂದಿರುವ ದಾರಿಯನ್ನೇ ಮರೆತು ಹೋಗಿರುವೆನು. ನಿಮ್ಮಿಬ್ಬರನ್ನು ಕೂಡುವುದಕ್ಕಾಗಿ ಬಂದಿರುವೆ. ಮತ್ತೇನು ಮಾಡಿದ್ರಿ? ನಾವು ಶಿವನ ತಪಸ್ಸು ಮಾಡುವುದಕ್ಕೆ ಬಂದಿರೋದು. ನಾವು ನಿನ್ನನ್ನು ಕೂಡುವುದಲ್ಲ ಸ್ತ್ರೀಯಳೆ. ತಪಸ್ಸು ಮಾಡುವ ವಯಸ್ಸಿನ ನಿಮಗೆ ಬಂದಿಲ್ಲ. ಸ್ತ್ರೀಯಳೆ, ಏನು ಹೇಳು? ರಣರಂಗದಲ್ಲಿ ವೀರನ ಹೋರಾಡುವ ಪುರುಷನ ಹೊರತು ಹೆಣ್ಣಿನ ಕಾಮದ ಮಾತಿಗೆ ಮರಳಾಗುವ ಪುರುಷ ನಾನಲ್ಲ. ಒಬ್ಬ ಪುರುಷನ ಬಳಿಗೆ ಬಂದು ನೀನು ಪುರುಷನಂತ ಕೇಳ್ತಿರುವಲ್ಲ, ನೀನನ್ನು ಹೆಣ್ಣ. ನೀನು ಒಪ್ಪಿಕೊಂಡರೆ ನಿನ್ನ ಬಾಳಿಗೆ ಹೆಣ್ಣಾಗುವೆ, ಇಲ್ಲದಿದ್ದರೆ ನಿಮ್ಮಿಬ್ಬರ ಪಾಳಿಗೆ ನಾನು ಹೆಮ್ಮಾರೆಯಾಗಿ ನಿಲ್ಲುವೆ. ಮಾತಾನೆ ಹೇಳ್ತೇವೇನು? ಅಲ್ಲ, ಒಲಿದು ಬಂದ ಹೆಣ್ಣನ್ನು ಒಲ್ಲೆ ಎಂದು ಹೇಳುವ ಶತ ಮೂರ್ಖರು ನೀವಿಬ್ಬರ. ತಪಸ್ಸನ್ನು ಮಾಡಲಿಕ್ಕೆ ಬಂದಿರೋ ನಿನ್ನ ಕಾಮ ಆತ್ರವನ್ನು ನಿಂತರೆ ನಿನ್ನ ಗಂಡನಾದ ದೇವೇಂದ್ರನ್ ಹೋಗಿ ನಿನ್ನ ಕಾಮ ಆತ್ರವನ್ನು ತೀರಿಸಿ ಹೋಗಲೇ ನಾಚಿಕೆದರೆ ದೂರ ನಿಂತು ಮಾತನಾಡೇ ದುರ್ಮಾರ್ಗರೇ. ದುರ್ಮಾರ್ಗಳೆ ಎಂದೆಯಾ? ಹೌದು ಸ್ತ್ರೀಯರೇ. ಅನ್ನು ನನಗೆ ಬೇಜಾರಾಗುವುದಿಲ್ಲ. ಬೇಜಾರಾದ್ರೆ ಚಿಂತೆಲ್ಲ, ಈ ಮಾತು ಖಂಡಿತ ಮಾತನಾಡ್ತೀನಿ ಸ್ತ್ರೀಯರೇ. ಹೌದೇ? ಹೌದು ಸ್ತ್ರೀಯರೇ. ಅಹೋ ಪ್ರಿಯ, ನಿನ್ನ ಹಠವನ್ನು ಬಿಡಿರಿ, ನನ್ನ ಆಸೆಯನ್ನು ಪೂರೈಸಿರಿ. ನಲ್ಲ, ನಿಮ್ಮಿಬ್ಬರ ಹಠವನ್ನು ಬಿಡಿರಿ, ನನ್ನ ಆಸೆಯನ್ನು ಬಿಡುದಲ್ಲ ಸ್ತ್ರೀ. ಎಷ್ಟು ಯಾವ್ದು ಯಾತಕ್ಕೆ ಸರಿಯಲ್ಲ ಸ್ತ್ರೀ. ಬಯಸಿ ಬಂದಿರುವೆನು, ಒಲ್ಲೆ ಎಂದು ಹೇಳಿಬಿಡಿರಿ. ನಾವು ಮಾಡಲಿಕ್ಕೆ ಬಂದ. ನೀನು ಬಯಸ ಬಂದರೆ ಚಿಂತೆ ಇಲ್ಲ, ನಾವು ಶಿವನ ದಾನ ಮಾಡಿ ಇರಲಾರೆ. ಒಪ್ಪುವುದಿಲ್ಲವೆಂದು ಹೇಳ್ತಿರ್ತೀರಾ? ಸರ್ವತ ಸಿಹಿ ಮುತ್ತಿನ ಗಾಳಿಗೆ
ನನಸಾಯಿತು ನೀ ಬಂದು ಬಾಳೆಲ್ಲ ಬೆಳಕಾಯಿತು ನನಸೆಲ್ಲವೂ ನನಸಾಯಿತು ನೀ ಬಂದು ಬಾಳೆಲ್ಲ ಬೆಳಕಾಯಿತು ನನ್ನೊಲವ ಶಿವ ನನ್ನ ಚೆಲುವ ಬಳಿ ಬಂದು ಸಿಹಿ ಮುತ್ತು ನೀಡು ನೀನೇ ಅದೆಲ್ಲ ನೋಡಬಾರ ಶ್ರೇಳ ಹೇಳು ಏನ್ ಸಳ ಹಿಂಗ್ ಮಾಡ್ತಿ ಶ್ರೇ ಅರ್ಥ ಮಾಡಿಕೊಂಡು ಹಿಂಗಿಂಗ್ ಹೇಳಿದೆ ಶ್ರೇಳ ಅಲ್ಲ ಬರಂತ ಮಾತನಾಡು ಶ್ರೇಳ ಸಿಹಿ ಮುತ್ತಿನ ಕಾಡಿಗೆ ಸಿಹಿ ಮುತ್ತಿನ ಕಾಡಿಗೆ ದೇವಾಲಯದ ಸನಿಹಗೆ ನೀರು ಕೊಡ್ರ ಮತ್ತೆ ನೀರು ಕೊಡ್ರಿ ಸ್ವಲ್ಪ ನೀರು ಕೊಡ್ರಿ ಏ ಮಾಬಶಾಣ್ ಬಂದ ಆಮೇಲೆ ಮಾಬಶಾಣ್ ಅವರು ಸುಮಕ್ಕ ಅವ್ರಿಗೆ 501 ರೂಪಾಯಿ ಮಾಡಿರ್ತಾರೆ. ನಮಗಲ್ಲ ಯಾರು ಮಾಬಶಾಣ ಅವ್ರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಬರ 500 ಅಹೋ ವೀರಾದಿ ವೀರರೇ, ಅಲ್ಲ ನಿಮ್ಮ ಮೇಲೆ ಪ್ರೀತಿಯನ್ನು ಇಟ್ಟು ಬಾಯಿ ಬಿಟ್ಟು ನಿಮ್ಮಿಬ್ಬರ ಬಳಿಗೆ ಬಂದಿರುವೇನು? ನಿನ್ನ ಮೇಲೆ ನಮಗೆ ಪ್ರೀತಿ ಇಲ್ಲ ಶ್ರೇಳೆ. ನನ್ನ ಸಲುವಾಗಿ ಎಂತೆಂತರೋ ತಪವನ್ನು ಗೈಯುತ್ತಿರುವರು. ಅವರಂತ ನಮ್ಮನ್ನು ತಿಳ್ಕೊಂಡ್ರೆ ಶ್ರೇಳೆ. ಅವರನ್ನು ಧಿಕ್ಕಾರ ಮಾಡಿ ನಿಮ್ಮಿಬ್ಬರ ಬಳಿಗೆ ನಾನು ಬಂದಿರುವೆನು. ಆದ್ದರಿಂದ ನಿಮ್ಮಿಬ್ಬರ ಹಠವನ್ನು ಬಿಡಿರಿ, ಎನ್ನಾಸೆಯನ್ನು ಪೂರೈಸಿರಿ ಸುಂದರ ನವ ಮೋಹನ ಚಂದಿರ. ಓಹೋ ಅನದ ಅವರ ಮನದ ಮಂಗತವನ್ನು ಮಗ್ಗದ ಬಾದಿಯಾಗಲಿ ಅರಿತಂಬಂತ ಈ ಕಾಮ ಮೋಹಿನಿ ಬದಾಗಿ ನಾವೆಷ್ಟು ಹೇಳಿದ್ರೆ ಇವ ತನ್ನ ಕಟ್ಟ ಬಿತ್ತ ಬಿಡಲ್ಲ. ಎಲೆ ಕಾಮ ಪಿಚಾಚಿಗೆ ಎದ್ದು ಬಂದಲ್ಲೇ ಎದ್ದು ಬಂದು ಕುಳಿತಂಬಂತೆ ನಾವು ಮಾಡುವ ತಪಸ್ಸಾಧಿಗಳಿಗೆ ಭಂಗವನ್ನು ತರುವುದಕ್ಕೆ ಯಾವ ಉದ್ದೇಶದಿಂದ ನಮ್ಮಲ್ಲಿಗೆ ಬಂದ್ರು? ನಾಚಿಕೆ ನಮ್ಮಲ್ಲಿಗೆ ಬಂದ್ರು ಮೂರ್ಖಳ. ಇಲ್ಲೇ ಮೂರ್ಖಳೆ, ನಮ್ಮನ್ನ ಬಡಬಣ್ಣವೆಂದು ತಿಳಿದುಕೊಂಡು ನಟಿ ನನ್ನ ಮಾಡುತ್ತಾ ಜ್ಞಾನ ಅಂಧಕಾರಕ್ಕೆ ಸಿಲುಕಿ ಬಾಯಿಗೆ ಬಂದಂತ ಕುಶಾಟ ಮಾತುಗಳನ್ನ ಆಡ್ತೀಯ. ಏ ಶ್ರೀ ನಿನ್ನ ಉದ್ದವಾದ ನಾಡಿ ಸರ್ರ ಸಿಳಿಬಿಡ ಕಂಡಿಯ ಉತ್ತಮಂಡ ಸರ್ರ ಸಿಳಿಬಿಡ ಉತ್ತಮಂಡ. ಹೌದು ಶ್ರೀ, ಇಲ್ಲಿ ಮುಟ್ಟು ನೋಡೋಣ. ನಾವು ಶಿವನ ತಪಸ್ಸು ಮಾಡೋದಕ್ಕೆ ನಿನ್ನನ್ನು ಮುಟ್ಟುವುದಲ್ಲ ಶ್ರೀ. ಮತ್ತೆ ಮುಟ್ಟಿದ್ರೆ ನಿನ್ನ ತಪಸ್ಸು ಭಂಗವಾಗುವುದು. ನಾವು ನಿನ್ನನ್ನು ಮುಟ್ಟಿದ್ರೆ ನೀ ಸುಟ್ಟು ಹೋಗ್ಬಿಡ್ತು ಶ್ರೀ. ಮತ್ತೆ ಯಾವ ರೀತಿಯಾಗಿ ಸೀಳುವೆ ಸರ್ರಂಗೆ.
ಬಸನಾಯಕರು ವೀರೇಶಣ್ಣವರು ಸುಮಕ್ ಅವರಿಗೆ 501 ರೂಪಾಯಿ ಮಾಡಿರ್ತಾರೆ. ತುಕಾರಾಮ್ ಇವರು 101 ರೂಪಾಯಿಯನ್ನು ಸುಮಕ್ ಅವರಿಗೆ ಬಹುಮಾನ ಪ್ರಕಾರ ಮಾಡಿರ್ತಾರೆ. ಅಲ್ಲ ಕಾಣಿಕೆ ಕೊಟ್ಟಂತ ಕಲಾಭಿಮಾನಿಗಳಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಬಸನಾಯಕರು ವೀರೇಶಣ್ಣರು 500 ಕರೆಕ್ಟಾ? 500 500 ತುಕಾರಾಮ್ ಅವರು 100. ನರನಾರಾಯಣರೇ, ಈ ಗಂಧಮಾನ ಪರ್ವತದಲ್ಲಿ ಸುತ್ತಮುತ್ತ ಯಾರಿಲ್ಲ. ನಾವು ಮೂವರೇ ಇರುವುದು. ನೀವು ಒಮ್ಮೆ ಮನಸ್ಸು ಮಾಡಿದರೆ ನಿನ್ನ ಮೇಲೆ ಮನಸ್ಸಾಗಿಲ್ಲ ಶ್ರೀ. ಏನಿರೋದು? ನಿನ್ನ ಮೇಲೆ ಮನಸ್ಸಾಗಿಲ್ಲ ಶ್ರೀ. ಹೇಳು. ಮುಂದೆ ಹೇಳುವಂತವನಾಗು. ಯಾರಾದರೂ ಪುರುಷರಿದ್ದರೆ ಅವರಲ್ಲಿಗೆ ಹೋಗಿ ನಿನ್ನ ಕಾಮಾತ್ರವನ್ನು ತೀರಿಸಿಕೊಳ್ಳಲು ನಾಚಿಕೊಂಡರೆ ದೂರ ಸರಿಲ್ಲ ನೀತಾತ್ಮರೇ. ಬೇರೆ ಯಾರು ಎನ್ನ ಮನವನ್ನು ಕದ್ದಿಲ್ಲ, ನೀನೇ ಕದ್ದಿರುವೆ. ನಾನು ಕದಿಯಲ್ಲ ಶ್ರೇಳೆ. ನಾವು ಶಿವನ ತಪಸ್ಸು ಮಾಡೋದಕ್ಕೆ ಬಂದಿರ್ತೀರೇಳೆ. ತಪಸ್ಸು ಮಾಡಿದ್ರೆ ನಿಮಗೇನೆ ಸಿಗುವುದು ಮಣ್ಣು ಮಣ್ಣು ಮಣ್ಣು. ಶಿವನ ದಾನ ಮಾಡಿದರೆ ನಮಗೆ ಸುಖವನ್ನು ಸಿಗುವುದು ಶ್ರೇಳೆ. ಸುತ್ತಮುತ್ತ ಯಾರು ಇಲ್ಲ, ನಾನು ನೀನೇ ಇಲ್ಲೇ ಎಲ್ಲ ಬಾರೋ ಸನಿಹಗೆ. ಕೆಂಪು ಕೆನ್ನೆಗೆ ಹಲರಗೆ ನೀಡುವೆ ಕಾಡಿಗೆ. ಸುತ್ತಮುತ್ತ ಯಾರು ಇಲ್ಲ, ನಾನು ನೀನೇ ಇಲ್ಲೇ ಬಾರ 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 ಬಾರ. ನಿನ್ನ ರೂಪಕ್ಕೆ ಮನಸ್ಸು ಸೋತೆನು, ಬಳಿಗೆ ಬಂದೆನಾ. ನಿನ್ನ ರೂಪಕ್ಕೆ ಮನಸ್ಸು ಸೋತೆನು, ಬಳಿಗೆ ಬಂದೆನಾ. ಎನ್ನ ಮಾತನು ಕೇಳು ಎದುವೆನು ಬಾರ ಹತ್ತಿರ. ತಾಳದ ತಾಪವ ತೀರಿಸು ಬಯಕೆಯ. ತಾಳದ ತಾಪವ ತೀರಿಸು ಬಯಕೆಯ. ಯಾರು ಇಲ್ಲ, ನಾನು ನೀವೇ ಇಲ್ಲೇ ಬಾರ 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 ಬಾರ. ಮತ್ತೆ ಇನ್ನ ಊರ್ವಶದ ಇನ್ನ ಇವೆಲ್ಲ ಮುಗಿಯದಲ್ಲಿ ಬೆಳ್ಳ ತಕ್ಕ ಇರೋದಿರೋದೆ ಊರ್ವಶ ರೆಡಿ ಆರ ಮತ್ತೆ. ನರನಾರಾಯಣರೇ, ನನ್ನಂತ ಸುಂದರ ಸ್ತ್ರೀಯಳೆ ಬಂದು ಎನ್ನ ಆಸೆಯನ್ನು ಪೂರೈಸೆಂದು ಹೇಳಿದರೆ ಒಳ್ಳೆ ಎಂದು ಹೇಳ್ತಿರುವಿರಲ್ಲ. ನಾವು ತಪಸ್ಸನ್ನು ಮಾಡಲಿಕ್ಕೆ ಬಂದೆವು ಶ್ರೀಗಳೇ, ಬಂದಿಲ್ಲ. ನೀವೇನು ಪುರುಷರು ಅಥವಾ ನಪುಂಸಕರು? ಇದ್ದ ಮಾತನ್ನ ಹೇಳ್ತಿರುವೇನು. ನನ್ನಂತ ಸ್ತ್ರೀಯನ್ನು ಒಳ್ಳೆ ಎಂದು ಹೇಳ್ತಿರುವೆಯಲ್ಲ, ಅದಕ್ಕಾಗಿ ಈ ರೀತಿ ಕೇಳುತ್ತಿರುವೆನು. ಆದ್ದರಿಂದ ನಿಮ್ಮಿಬ್ಬರ ಹಠವನ್ನು ಬಿಟ್ಟು ಎನ್ನ ಪ್ರೇಮವನ್ನು ಒಪ್ಪಿಕೊಳ್ಳು ಸುಂದರ ನವ ಮೋಹನ ಚೆಂದಿರ. ಮೇನಕಾ, ನೀನೇ ಇಂಥ ನೀಚ ಕೃತ್ಯವನ್ನು ಗೈದರೆ
ತಿಳಿದವರು ತಿಳಿದ್ದವರು ಈ ಭೂಲೋಕ ಸಾಮಾನ್ಯ ನಾರ್ಯರ ಗತಿ ಏನಾಗ್ಬೇಕು ಕಾಮಂತಕರೇ ದೂರ ಸರಿಯಾಗಿ ನೀತಾತ್ಮಳ ಎಲ್ಲ ಅನ್ನದಾಗ್ರೇ ಹೋ ಅಗ್ರಜ ಈ ಮುರುಕಳ ಕಾಮಬಾದಿಂದ ತತ್ತರಿಸುತ್ತ ಕಾಮಬಾಯಾರಿ ಹುಚ್ಚು ತಲೆಗೇರಿ ನಾಚಿಕ ಶ್ರೀ ಸಭಾಬಾ ಈಸೆಗಳನ್ನು ಮೀರಿದ ಈ ಕಾಮಮೋಹಿ ಪದಕ್ಕೆ ನಾಗರ್ಪಿತದಿಂದ ನೀತಿಯನ್ನು ಪಡೆದರೆ ಇವತ್ತು ಕೆಟ್ಟ ಬಿದ್ದವರಿಲ್ಲ. ಹೌದು ಅಗ್ರಜ ಒಲೆ ಅನ್ನದಾಗ್ರೇ ಹೋ ಅಗ್ರಜ ಇವಳ ತಡೆ ಮಿಡಿಯನ್ನು ತರ್ತಾರೆ ಬೀಸಾಡುವಂತ ತಮ್ಮ ಇದೇ ನೋಡಿ ನೀನು ನೇಮ ಅಗ್ರಜ ಅಹೋ ಅನುಜ ನಿನ್ನ ಆಜ್ಞೆ ಪ್ರಕಾರ ಈ ಮೂರ್ಖರನ್ನ ದರ್ಧರನ್ನ ಎಳೆದುಕೊಂಡು ಈ ಪರ್ವತ ಹೊರಗಡೆ ಬೀಸಾಡು ಬರುವನು ಅದೇ ಪ್ರಕಾರ ಬೀಸಾಡಿ ಬಿಡ್ತಮ್ಮ ಬಳಿ ಬಳಿ ರಾಜರಾಗಿ ಸಾರಥಿ ನಮ್ಮ ಅಣ್ಣನ ಆಜ್ಞೆ ಆಗಿರೋ ಜೋಡಿಯನ್ನು ತವನ ಬಿಡುವಂತನಾಗ ಸಾರಥಿ ಓಡಿಸಿದೆ ಬೇರೆ ಜಾಗೃತಿ ನಿಮ್ಮಿಟ್ಟು ಊರ್ವಸೆ ಊರ್ವಸೆ ಜಲರಾಮ್ನವ್ರು ಹನುಮಂತ ಇವರು ಮ್ಯಾನೇಜರ್ ಹೊನ್ನೂರಪ್ಪಣ್ಣವರಿಗೆ 201 ರೂಪಾಯಿ, ಉಲಿಯಪ್ಪಣ್ಣವರಿಗೆ 201 ರೂಪಾಯಿ ಆಡ್ ಮಾಡಿರ್ತಾರೆ. ಅವರು ಬಂದು ಇದನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಮ್ಯಾನೇಜರ್ ಆದಂತವರು ಊರ್ವಶಿ ಭಾಗ್ಯಮ್ಮ ಮ್ಯಾನೇಜರ್ ಬಾಣ